ನಮಸ್ತೆ ಆದ್ಮೇಲೆ ಇವತ್ತು ನಾವು ಮಧುಗಿರಿ ತಾಲೂಕು ಐಡಿಹಳ್ಳಿ ಹತ್ರ ದಾದಾ ಗೋಡನಹಳ್ಳಿ ಅಲ್ಲಿ ಇದ್ದೀವಿ. ಇಲ್ಲಿ ಇವಾಗ ನೋಡಿ ನಾವೆಲ್ಲ ಮೊದ್ಲೇ ತಂದಿಟ್ಟಿರುವಂತ ವಾತಾವರಣಕ್ಕೆ ಸೆಟ್ ಆಗಲಿ ಅಂತ ಹೇಳಿ ಮೊದ್ಲೇ ಅಡಿಕೆ ಗಿಡ, ತೆಂಗು ಮತ್ತೆ SPM ಗಿಡಗಳನ್ನೆಲ್ಲ ಹಾಗೆ ಇಟ್ಟಿದ್ದೀವಿ. ಇದು ನಮ್ಮ ಗ್ಲೀಸಿಡಿಯಾ ಗಿಡಗಳನ್ನ ತಂದು ಅದನ್ನು ಕೂಡ ಅಷ್ಟೇ ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗಂಟ ನಾವು ಇಲ್ಲಿ ಇಡ್ತೀವಿ. ಈ ತರ ಗ್ಲೀಸಿಡಿಯಾ ಗಿಡಗಳನ್ನ ಈ ತರ ರೆಡಿ ಮಾಡಿ ಇಟ್ಕೊಳ್ತೀವಿ. ಈ ತರ ರೆಡಿ ಮಾಡಿ ಇಟ್ಕೊಳ್ತೀವಿ. ಆ ಯಾವ್ಯಾವ ಗಿಡಗಳನ್ನ ಹೇಗೆ ಹೇಗೆ ಹಾಕ್ಬೇಕು, ಯಾವ್ಯಾವ ವಾತಾವರಣಕ್ಕೆ ಅದ್ರ ತಕ್ಕ ಹಾಗೆ ಹಾಕ್ಬೇಕು ನಾವು. ಈಗ ಈಗೆಲ್ಲ ಗುಂಡಿ ತೆಗೆದು ಇವಾಗ ಸಾಲಲ್ಲಿ ನಾವು ನೀರ್ ಹಾಯಿಸಿ ಬಿಟ್ಟಿದ್ದವು, ಪೈಪ್ ಲೈನ್ ಮಾಡಿ ಡ್ರಿಪ್ ಲೈನ್ ಮಾಡಿ ಬಿಟ್ಟಿದ್ದೋ. ಮೊದಲು ಕೆಲವು ಭಾಗಕ್ಕೆ ಹಾಕಿದ್ದೋ, ಇವಾಗ ಇನ್ನು ಕೆಲವು ಭಾಗಕ್ಕೆ ಇವಾಗ ಇಲ್ಲಿ ಹಾಕ್ತಾ ಇದೀವಿ. ಈ ರೀತಿ ಒಂದು ಕುಂಡಿಯನ್ನ ತೆಗೆದು ಕ್ಲೀನ್ ಆಗಿ ಈ ತರ ಗಿಡಗಳನ್ನ ನಾವು ಇಲ್ಲಿ ಹಾಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಇದೆಲ್ಲ ಬೀಳ್ಸಿದ ಲೈನು. ಕೆಲವು ಗಿಡಗಳು ಈ ಸೈಜ್ ಕವರ್ ಅಲ್ಲೂ ಇರುತ್ತೆ, ಈ ಸೈಜ್ ಕವರ್ ಅಲ್ಲೂ ಇರುತ್ತೆ, ದೊಡ್ಡ ಕವರ್ ಅಲ್ಲೂ ಇರುತ್ತೆ. ಅದರಲ್ಲೂ ಗ್ಲೀಸಿಡಿಯಾದಲ್ಲಿ ತುಂಬಾ ವೆರೈಟಿ ಗ್ಲೀಸಿಡಿಯಾನು ಇದೆ. ಗ್ಲೀಸಿಡಿಯಾ ಅಂದ್ರೆ ಎಲ್ಲಾನು ಗ್ಲೀಸಿಡಿಯಾದ ಕಡ್ಡಿ ಆಗಲ್ಲ. ತುಂಬಾ ಕಡೆ ನೀವು ನೋಡ್ತಾ ಇರ್ತೀರಿ. ಅವಕ್ಕೆ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಮಾತ್ರ ಲೈಫ್ ಇರ್ತದೆ. ನಾವು ಗ್ಲೀಸಿಡಿಯಾ ಕಡ್ಡಿನ ನೆಟ್ಟ ಮೇಲೆ ಅದು ಲೈಫ್ ಲಾಂಗ್ 50-100 ವರ್ಷ ನಮ್ಮಲ್ಲಿ ಇರ್ಬೇಕದು. ಅಂತ ಗಿಡಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡು ಅದನ್ನ ಸರಿಯಾಗಿ ನಾವು ಅದನ್ನ ಕವರ್ ಅಲ್ಲಿ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದಕ್ಕೆ ಸರಿಯಾಗಿ ನೀರು ಹಾಕ್ಬೇಕು. ಅಲ್ಲಿ ಒಂದೇನು ವಿಶೇಷ ಅಂದ್ರೆ ಬೀಜಗಳಲ್ಲಿ ಗಿಡಗಳು ಬರೋದು ಬಹಳ ಜರ್ಮಿನೇಷನ್ ಬಹಳ ಕಡಿಮೆ. ಯಾಕೆಂದ್ರೆ ಆ ಬೀಜಗಳು ಆಲ್ಮೋಸ್ಟ್ ನಾವು ಕಲೆಕ್ಟ್ ಮಾಡುವಾಗಲೇ ಹೆಚ್ಚು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಕೆಲವು ಬೀಜಗಳು ಜರ್ಮಿನೇಷನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಇವಾಗ ನೋಡಿ, ನುಗ್ಗೆ ಎಲ್ಲ ನಮ್ಗೆ ಜರ್ಮಿನೇಷನ್ ಒಂದು 50-60% ಇರ್ತದೆ. ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ನಿಮ್ಗೆ ಅಲ್ಲಿ ಕೊಟ್ಬಿಡ್ತಾರೆ ಜರ್ಮಿನೇಷನ್ ಎಷ್ಟು ಅಂದ್ರೆ ಅದು ಇಷ್ಟು ಪರ್ಸೆಂಟ್ ಹುಟ್ಟುತ್ತದೆ. 100 ಬೀಜ ಹಾಕಿದ್ರೆ 60% ಜರ್ಮಿನೇಷನ್ ಅಂದ್ರೆ 60 ಗಿಡನೇ ಹುಟ್ಟೋದು, ಇನ್ನು 40 ಬೀಜ ಹೋಗ್ಬಿಡ್ತದೆ. ಅದು ಅಗಸನೆ ಆಗ್ಲಿ, ಗ್ಲಿಸಿಡಿನೇ ಆಗ್ಲಿ, ನುಗ್ಗೆನೆ ಆಗ್ಲಿ, ಅಥವಾ ನಿಮ್ಗೆ ಜೆಟ್ರೋಪಾನ್ ಆಗ್ಲಿ, ಯಾವುದೇ ಒಂದು ನಾವು ಬೀಜದಿಂದ ಗಿಡಗಳನ್ನ ತಯಾರು ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಒಂದು ಜರ್ಮಿನೇಷನ್ ಅಂತ ಇರ್ತದೆ. ಮತ್ತೆ ಅದರಲ್ಲೂ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೀಜನ ಕಲೆಕ್ಟ್ ಮಾಡಿದ್ರಲ್ಲಿ ಅದಕ್ಕೆ ಒಂದು ಟೈಮ್ ಇರ್ತದೆ. 1 ವರ್ಷ, 6 ತಿಂಗಳು, 1.5 ವರ್ಷ ಅಂತ ಹೇಳಿ ಅದಕ್ಕೆ ಜರ್ಮಿನೇಷನ್ ಟೈಮ್ ಇರ್ತದೆ. ಅಷ್ಟ್ರ ಒಳಗಡೆ ನಾವು ಮಾಡ್ಕೊಳ್ಬೇಕು. ಈ ತುಂಬಾ ಅಂಗಡಿಗಳಲ್ಲಿ ತುಂಬಾ ಈ ಹೋಲ್ಸೇಲ್ ಅವರೆಲ್ಲ ಅಲ್ಲಿ ಇಲ್ಲಿ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು ಮೂಟೆ ತೆಗೆದು ಇಟ್ಟಿರ್ತಾರೆ. ಆ ಮೇಲೆ ಮೂಟೆ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಎಲ್ಲೋ ಕೆಳಗಡೆ 1-2 ಮೂಟೆ ಉಳಿದೋಗ್ತದೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ಬಂದವನಿಗೆ ಈಗ ಅದನ್ನ ಜರ್ಮಿನೇಷನ್ ಅದು ಬರೋದೇ ಒಂದು 10-15% ಇಟ್ಕೊಳ್ಳಿ. ಆ 15% ಜರ್ಮಿನೇಷನ್ ಬರೋದನ್ನ ಸಮೇತ ಅವ್ರು ಕೊಟ್ಬಿಡ್ತಾರೆ. ಕೊಟ್ಮೇಲೆ ನಾವು ಅದನ್ನ ಕೇಳೋದು ಭಾರಿ ಕಷ್ಟ ಅವ್ರಿಗೆ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ವ್ಯಾಪಾರಿಗಳು ಅವ್ರು ಕೆಲವು ವಿಷಯವನ್ನ ನಿಜವಾಗ್ಲೂ ಓಪನ್ ಆಗಿ ಹೇಳ್ಬಿಟ್ರೆ ಗೊತ್ತಾಗ್ತದೆ ನಮ್ಗೆ, ಹೌದು ಇದು ಹಳೆ ಬೀಜ, ಇದು ಜರ್ಮಿನೇಷನ್ ಬಹಳ ಕಡಿಮೆ ಇರುತ್ತೆ ಅಂತೇಳಿ. ಆ ರೀತಿ ಅವ್ರು ಮಾಡಲ್ಲ. ಅದರಿಂದ ಬೀಜಗಳನ್ನ ನಾವು ಆಯ್ಕೆ ಮಾಡುವಾಗ ಬಹಳ ಹುಷಾರಾಗಿ ಒಳ್ಳೆಯ ಕಡೆಯಿಂದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು, ನಾವು ನರ್ಸರಿಯಲ್ಲಿ ಗಿಡ ಮಾಡಿ ತಗೊಂಡ್ ಬರೋದು ಅದನ್ನ ಒಂದು ಧೈರ್ಯವಾಗಿ ಹೇಳ್ಬೋದು, ಇಷ್ಟು ಗಿಡ, ಇಷ್ಟು ಜರ್ಮಿನೇಷನ್ ಇಂತ ನಾವು ಪ್ಲಾಂಟೇಶನ್ ಮಾಡಿದ ಜಾಗದಲ್ಲೂ ಹುಟ್ಟುತ್ತೆ ಅಂತ. ಆದ್ರೆ ನೇರವಾಗಿ ಬೀಜ ಮಾಡಿ ಮಾಡುವಾಗ್ಲೂ ಅಷ್ಟೇ ಅದು ತುಂಬಾ ಸಾಹಸ. ಅದು ಆ ಬೀಜದಿಂದ ಗಿಡಗಳನ್ನ ಮಾಡೋದು ತುಂಬಾ ಸಾಹಸ. ಅಲ್ಲಿ ಜರ್ಮಿನೇಷನ್ ಇನ್ನೂ ಕಡಿಮೆ ಆಗ್ಬಿಡ್ತದೆ. ಅಲ್ಲಿ ಏನಾಗ್ತದೆ ಅಂದ್ರೆ, ನೀರು ಜಾಸ್ತಿ ಆದಾಗ್ಲೂ ತೊಂದ್ರೆ, ಅಥವಾ ನೀರು ಕಡಿಮೆ ಆದಾಗ್ಲೂ ತೊಂದರೆ ಆಗ್ತದೆ. ಹಾಗೆ ಈಗ ನೋಡಿ, ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮ ಗಮನಿಸು. ಈಗ ನೋಡಿ, ಇಲ್ಲೆಲ್ಲ ನಾವು ಮನೆ ಗ್ಲೀಸಿಡಿ ಹಾಕುವಾಗ ನಿಮ್ಗೆ ಬಹಳ ಚೆನ್ನಾಗಿ ಕಾಣ್ತಾ ಇತ್ತು, ಬಹಳ ದೊಡ್ಡ ದೊಡ್ಡ ಗಿಡಗಳು ಕಾಣ್ತಾ ಇತ್ತು. ಎಲ್ಲ ಬಾಡಿ ಎಲ್ಲ ಹಳೆ ಎಲೆ ಎಲ್ಲ ಉದುರಿ ಇವಾಗ ಹೊಸ ಎಲೆ ಬರ್ತದೆ. ಈಗ ನೋಡಿ, ನಿಮ್ಗೆ ಇವಾಗ ಏನಾಗಿದೆ, ಇದು ಗಿಡ ತೀರೋ ಸತ್ತೋಗಿರಂಗ್ ಕಾಣ್ಬೋದು. ಅದೇ ನೋಡಿ, ಒಂದು ಚಿಗುರೆ ಶುರು ಆಗ್ತದೆ. ಹಾಗೆ ನೋಡಿ, ಇದು ಅಷ್ಟೇ. ಇದು ಗಿಡಗಳು ಈಗ ಇಲ್ಲಿ ನಟ್ಟಿದೀವಿ, ಇಲ್ಲಿ ಇದು ಈಗ ಇಲ್ಲಿ ಏನಾಗ್ತದೆ, ಇದು ಚಿಗುರಕ್ಕೆ ಶುರು ಆಗ್ತದೆ. ಇನ್ನೊಂದು 15-20 ದಿನ ನೀವು ಕಳೆದ ಮೇಲೆ ನಿಮ್ಗೆ ಗ್ಲೀಸಿಡಿಯಾ ಲೈನು ಬಹಳ ಲುಕ್ ಆಗಿ ಕಾಣಕ್ ಶುರು ಆಗ್ತದೆ. ಆ ನಡುವಾಗ ಅದು ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ವಾತಾವರಣ, ಬಿಸಿಲು, ಆಮೇಲೆ ಕೊಡೋ ನೀರು, ಇದ್ರ ಮೇಲೆಲ್ಲ ನೀವು ನೋಡುವಾಗ ಅಲ್ಲಿ ಏನು ಗ್ಲೀಸಿಡಿಯಾ ಲೈನ್ ಏನು ಕಾಣೋದಿಲ್ಲ. ನಾವು ಗ್ಲೀಸಿಡಿಯಾ ಲೈನ್ ಇವಾಗ ನಿಮ್ಗೆ ನಡಕ್ ಮೊದಲು ನೋಡಿ, ಆ ತರ ಗಿಡಗಳೆಲ್ಲ ಪಳ ಪಳ ಅಂತ ಬಹಳ ಚೆನ್ನಾಗಿರ್ತವೆ. ಈಗ ನಡಕ್ ಮೇಲೆ ನಡಕ್ಕೆ ಮೊದಲು ಏನಾಗ್ತವೆ ನಿಮ್ಗೆ ಗಿಡಗಳೆಲ್ಲ ಬಹಳ ಚೆನ್ನಾಗಿ ನೋಡಿ, ಎಲ್ಲ ಗಿಡಗಳು ಇಡುವಾಗೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತದೆ.
ನಟ್ಟು ಆದ್ಮೇಲೆ ಏನಾಗ್ತದೆ ಒಂದು 8, 10, 15 ದಿನ ಎಲ್ಲ ಬಾಡೋಗಿ ಎಲ್ಲ ಇದಾಗ್ಬಿಟ್ಟು ನೋಡಿ. ಈಗ ಎಲೆಗಳೆಲ್ಲ ಬಹಳ ಸೋಂಪಾಗಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತದೆ. ಈಗೆಲ್ಲ ನಾವು ಈಗೆಲ್ಲ ಗುಂಡಿ ತೆಗೆದಿದೀವಿ, ಅದೆಲ್ಲ ನಿಮ್ಗೆ ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಇದರಲ್ಲಿ ನೀವು ಕಡ್ಡಿಯನ್ನು ಸಮೇತ ಮಾಡ್ಬೋದು. ಕಡ್ಡಿಯಲ್ಲೂ ಗ್ಲೀಸಿಡಿಯಮನ್ನ ನೀವು ಮಾಡ್ಕೊಳ್ಬಹುದು. ಅದೇನು ಅಂತ ಹೇಳಿದ್ರೆ ಅದು ಬಹಳ ಸಾಹಸ. ಮತ್ತೆ ಕಡ್ಡಿಯನ್ನ ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು. ಕೆಲವು ಗ್ಲೀಸಿಡಿಯದಲ್ಲೇ ನಾವು ಗಿಡ ಮಾಡ್ಕೊಳ್ತೀವಿ ಅನ್ನೋರು ಏನ್ ಮಾಡ್ಬೇಕಂದ್ರೆ ಸುಮಾರು ಒಂದು ಹೆಬ್ಬೆಟ್ಟಿನಷ್ಟು ದಪ್ಪ ನೋಡಿ, ಹೆಬ್ಬೆಟ್ಟಿನಷ್ಟು ದಪ್ಪ ಇರ್ಬೇಕು ಕಡ್ಡಿ. ತುಂಬಾ ದಪ್ಪ ಕಡ್ಡಿಲೂ ಆಗೋದಿಲ್ಲ, ಮತ್ತೆ ತುಂಬಾ ಚಿಕ್ಕ ಕಡ್ಡಿಲೂ ಆಗೋದಿಲ್ಲ. ನಿಮ್ಮ ಹೆಬ್ಬೆಟ್ಟಿನ ದಪ್ಪ ಇರ್ಬೇಕು ಕಡ್ಡಿ. ಈ ಕಡ್ಡಿಯನ್ನ ಏನ್ ಮಾಡ್ಬೇಕು, ಕಟ್ ಮಾಡುವಾಗ ಈ ರೀತಿ ಚೂಪಾಗಿ ಕಟ್ ಮಾಡ್ಬೇಕು. ಈ ತರ ನೋಡಿ, ಈ ತರ ಚೂಪಾಗಿ ಕಟ್ ಮಾಡ್ಬೇಕು. ಇದು ತುದಿನೂ ಅಷ್ಟೇ, ಇದು ಒಂದೇ ಏಟಿ ಕಟ್ ಆಗಿರ್ಬೇಕು, ಒಂದೇ ಏಟು ಕಟ್ ಆಗಿರ್ಬೇಕು. ಇದು ಚೂಪಾಗಿ ಕಟ್ ಆಗಿರ್ಬೇಕು. ಮತ್ತೆ ಕೆಲವೊಮ್ಮೆ ಅದ್ರ ಕಾಂಡಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು, ಮತ್ತೆ ಕಾಂಡದಲ್ಲಿ ಯಾವುದೇ ಎಲೆ ಇರಬಾರ್ದು. ಎಲೆನೆಲ್ಲ ತೆಗೆದಾಕ್ಬಿಟ್ಟು ನೀವು ಇದನ್ನ ಇದ್ ಮಾಡ್ಬೇಕು. ಇದು ಎಲ್ಲ ನಮಗೆ ನಮ್ಮ ಸಂದೀಪ್ ಮಂಜುನಾಥ್ ಅವರು ಹೇಳ್ಕೊಟ್ಟಿದ್ದು. ಅವರು MSc ಗೋಲ್ಡ್ ಮೆಡಲ್ ತಗೊಂಡಿದಾರಲ್ವಾ, ಅವರು ಇದೆಲ್ಲ ನಮ್ಗೆ ತೋಟಕ್ಕೆ ಬಂದಾಗ ಇದೆಲ್ಲ ನಮ್ಗೆ ಅವರು ಐಡಿಯಾ ಹೇಳ್ತಾ ಇದ್ದಿದ್ರು. ಇದರಲ್ಲಿ ಸೊಪ್ಪುಗಳು ಇರಬಾರ್ದು, ಸೊಪ್ಪುನ ಎಲ್ಲ ಇದ್ರೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಈ ರೀತಿ ಹಾಕ್ಬೇಕು. ಮತ್ತೆ ಇದು ತುಂಬಾ ಚೂಪ್ ಇರ್ಬೇಕು ಇದು. ಮತ್ತೆ ಇದು ಅಷ್ಟೇ, ಇದು ಚೂಪ್ ಆಗಿರ್ಬೇಕು. ಕೆಲವೊಮ್ಮೆ ಇಲ್ಲಿಗೆ ನಾವು ಬೇಕಾದ್ರೆ ತೊಪ್ಪೆಯನ್ನು ಹಾಕ್ಬಿಟ್ಟು ಇದನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ನೆಲದಲ್ಲೋ ಹಾಕ್ಬೋದು. ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಈ ತರ ಕಡ್ಡಿನ ನಾನು ನಿಮ್ಗೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದು ಕಡ್ಡಿ ಈ ತರ ತುದಿ ಎಲೆ ಎಲ್ಲ ಈಗ ಸಿಗದಿರಬಾರ್ದು. ಇಲ್ಲಿ ಸಿಗದಿದ್ರೆ ಏನಾಗ್ತದೆ, ಅದು ನಿಮ್ಗೆ ಅದು ಗಿಡ ಬರಲ್ಲ. ಮತ್ತೆ ಇಲ್ಲಿ ಕಾಂಡಕ್ಕೆಲ್ಲ ಏಟು ಬೀಳೋದು, ಇಲ್ಲೆಲ್ಲ ಕಾಂಡಕ್ಕೆಲ್ಲ ಏಟು ಬಿದ್ದು ಇಲ್ಲೆಲ್ಲ ಗಾಯ ಆಗಿದೆ, ಅವು ನಿಮ್ಗೆ ಬರಲ್ಲ. ಅದರದ್ದು ಜರ್ಮಿನೇಷನ್ ನಿಮಗೆ ಎಷ್ಟಪ್ಪ ಅಂದ್ರೆ 10-15% ಮಾತ್ರ ಬರ್ತದೆ ಅಷ್ಟೇ. ಅದು ನಮ್ಮ ಈ ಬಿಸಿಲಿನ ವಾತಾವರಣದಲ್ಲಿ 10-15% ಬರೋದು. ಅದೇ ನೀವು ಶಿವಮೊಗ್ಗ, ಉಡುಪಿ, ಕೊಡಗು ಈ ಕಡೆ ಸೈಡ್ ತಗೊಳ್ಳಿ, ಕಟ್ ಮಾಡಿ ಹೀಗೆ ಬಿಸಾಕ್ಬಿಟ್ರು ಅಲ್ಲೂ ಚಿಗುರ್ತದ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಗ್ಲೀಸಿಡಿಯವನ್ನ ಅವರು ಅವರಿಗೆ ಅದ್ರ ಕೆಲವರಿಗೆ ತುಂಬಾ ಮಹತ್ವ ಗೊತ್ತಿದೆ, ಇನ್ನು ಕೆಲವರಿಗೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಯಾಕೆಂದ್ರೆ ಅವರೆಲ್ಲ ಬೇಲಿಯಲ್ಲಿ ಅಲ್ಲಿ ಇಲ್ಲಿ ನಟ್ಟಿದ್ದಾರೆ ಅಷ್ಟೇ. ಇವತ್ತಿನ ದಿನದಲ್ಲಿ ಇವಾಗೆಲ್ಲ ಚಿಕ್ಕಮಂಗ್ಳೂರು, ಕೊಡಗು ಇಲ್ಲೆಲ್ಲ ಕಾಫಿ ಎಸ್ಟೇಟ್ ಅಲ್ಲಿ ಇವಾಗ ಗ್ಲೀಸಿಡಿಯವನ್ನೇ ಜಾಸ್ತಿ ಹಾಕ್ತಾ ಇದಾರೆ. ಈಗ ಗ್ಲೀಸಿಡಿಯದ ಬಗ್ಗೆ ತುಂಬಾ ಜನ ಹೊಸದಾಗಿ ಬಂದಿರುವಂತ ಯುವಕರು, ಆಮೇಲೆ ಕೃಷಿಯ ಬಗ್ಗೆ ಹೆಚ್ಚು ಪ್ರಚಾರ ಮಾಡ್ತಾ ಇರೋರು ಗ್ಲೀಸಿಡಿಯದ ಬಗ್ಗೆ ಹೆಚ್ಚು ಹೇಳ್ತಾ ಇದ್ದಾರೆ. ಅದೇ ನಮ್ಗೊಂದು ಸಂತೋಷ. ನಾವೆಲ್ಲ ಒಬ್ರು ಇಬ್ರು ಮೊದಲು ಹೇಳುವಾಗ ಜನರಿಗೆಲ್ಲ ಒಂಥರ ಇದಾಗೋದು, ಏನಪ್ಪಾ ಗ್ಲೀಸಿಡಿಯನ್ನೇ ಇಷ್ಟು ಹೇಳ್ತಾರೆ ಇದು ಗಿಡ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೊಸದಾಗಿ ಬರೋರು ಗ್ಲೀಸಿಡಿಯದ ಬಗ್ಗೆ ತುಂಬಾ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದೊಂದು ತುಂಬಾ ಸಂತೋಷ ನಮಗೆ. ಹಾಗೆ ಈಗ ಇಲ್ಲೆಲ್ಲ ಇವಾಗ ನಿಮ್ಗೆಲ್ಲ ಕಾಣ್ತಾ ಇರ್ಬೋದು, ನಾವು ನವಧಾನ್ಯಗಳನ್ನೆಲ್ಲ ಹಾಕಿ ಡ್ರಿಪ್ ಲೈನ್ ಎಲ್ಲ ಹಾಕಿ ವಾರ ರೆಡಿಗೆ ಒಂದ್ ಲೈನಲ್ಲಿ ಅಗಸೆ, ಒಂದ್ ಲೈನ್ ಗ್ಲೀಸಿಡಿಯ, ಒಂದ್ ಲೈನ್ ನುಗ್ಗೆ ಇದೆಲ್ಲ ಮಾಡಿ ನಾವು ಕ್ಲೀನ್ ಆಗಿ ಬೇಲಿಗೆಲ್ಲ ನಾವು ಜಟ್ರೋಪದೆಲ್ಲ ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ತರ ಎಲ್ಲ ಮಾಡಿದೀವಿ. ಈಗ ನಿಮ್ಗೆ ಈ ಜಮೀನಿಗೆ ಒಂದು ರೂಪ ಕಾಣ್ಬೋದು. ನಿಮ್ಗೆ ಅಲ್ಲಿ ದೂರದಿಂದ ನೋಡಿದ್ರೆ ನಿಮ್ಗೆ ಲೈನ್ ಕಾಣಿಸುತ್ತೆ. ಈಗ ನೋಡಿ, ಈಗ ಅಲ್ಲೆಲ್ಲ ಏನ್ ಮಾಡ್ತಾರೆ, ಎಲ್ಲೆಲ್ಲಿಗೆ ನೀರ್ ತಗೊಳ್ಳೋದಿಲ್ಲ ಆ ಜಾಗಕ್ಕೆಲ್ಲ ಈಗ ಅವರು ನೀರನ್ನೆಲ್ಲ ಅಲ್ಲಿ ಹಾಕೊಂಡ್ ಬರ್ತಾ ಇದ್ದಾರೆ. ಈ ರೀತಿಯ ವಾತಾವರಣ ಇವಾಗ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈಗ ಅಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ಗ್ಲೀಸಿಡಿಯ ಗುಂಡಿ ತೆಗಿತಾ ಇದ್ದಾರೆ. ಆಮೇಲೆ ಅಲ್ಲಿ ಗಿಡಗಳನ್ನ ಇಡೋರು ಇಡ್ತಾ ಇದ್ದಾರೆ. ಹೀಗೆ ನಾವು ಇವತ್ತು ಇಲ್ಲಿ ಜಿಗ್ಜಾಗ್ ಇದರಲ್ಲಿ ತೆಂಗಿನ ಗಿಡಕ್ಕೆ ಮಾರ್ಕ್ ಮಾಡ್ಬೇಕು ಅಂತ ಇದ್ದೀವಿ. ಅದು ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.